ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ KK ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಯುತ ಲಿಂಗರಾಜರವರಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಬಲಭಾಗದಲ್ಲಿರ್ತಕ್ಕಂಥವರು ನರಸಿಂಹಮೂರ್ತಿಯವರು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಈ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮತ್ತು ಪ್ರಸ್ತುತ ಈಗ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀವಿ. ಇವತ್ತು ನಾನು ಉಮೇಶ್ ಚಂದ್ರ ಅಂತೇಳಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ. ನಾಳೆ 8ನೇ ತಾರೀಕು ಶನಿವಾರ ಸಂಜೆ 5:30ಕ್ಕೆ ನಮ್ಮ ಅಗ್ರಹಾರ ದಾಸರಳ್ಳಿಯಲ್ಲಿರ್ತಕ್ಕಂಥ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಪರಿಸರ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂಡ ಸಂಸ್ಕೃತಿ ಉತ್ಸವ ಆಡುವಂಥದ್ದು ಮತ್ತು ಮಾತಾಡುವಂಥದ್ದು ಹಾಡು ಕನ್ನಡ ಎಲ್ಲೇ ಮೀರಿದ ಕನ್ನಡದ ಒಂದು ಕೆಚ್ಚದೆಯ ಕಥೆಗಳನ್ನು ಸಾರ್ತಕ್ಕಂಥ ಹಾಗೂ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸುಂದರ ಕನ್ನಡ ನಾಡು ನುಡಿ ಹಿರಿಮೆಯನ್ನು ಸಾರುವ ಉತ್ಸವದ ಒಂದು ಉದ್ಘಾಟನೆಯನ್ನು ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಕನ್ನಡ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅಪಾರವಾದಂಥ ಪ್ರೀತಿ ಉಳ್ಳಂಥ ಅಭಿಮಾನವಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮತ್ತು ಸದರಿ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ನೀಲಕಂಠ ಆರ್ ಗೌಡರವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ. ಕನ್ನಡ ಭಾಷೆ, ನೆಲ, ಜಲ, ರಾಜಮನೆತನೆಗಳು, ಮಹಾನ್ ಕವಿ ಕೋವಿದರು, ಕನ್ನಡ ಕಟ್ಟಾಳುಗಳು, ಏಕೀಕರಣ ಮತ್ತು ಇಂದಿನ ವಾಸ್ತವ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿ ಭಾಷೆಯ ಹಿರಿಮೆ ಗರಿಮೆ, ಸಾಧನೆ, ಸವಾಲುಗಳು, ಸಾಧ್ಯತೆಗಳ ಬಗ್ಗೆ ಬೃಹತ್ ಅನಾವರಣವೇ ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯವಾಗಿದೆ. 2500 ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ ಮೇಳೈಸುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಾಡು, ಕಾವ್ಯ, ನೃತ್ಯ ಮತ್ತು ಅತ್ಯಾಧುನಿಕವಾದಂಥ ತಂತ್ರಜ್ಞಾನ ಉಳ್ಳಂಥ ನವೀನಾದ ಒಂದು ನಿರೂಪಣೆಯ ಈ ಬೃಹತ್ ವೇದಿಕೆಯಲ್ಲಿ 150ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಸಂಗಮದೊಂದಿಗೆ ಮೇಳೈಸತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಸಮಸ್ತ ಕನ್ನಡಿಗರು ಅಭಿಮಾನದಿಂದ ಸಂಭ್ರಮಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ. ಜಾನಪದ, ವಚನ, ದಾಸ, ನಾಟಕ, ದಲಿತ, ಶಿಶು, ಸಿನಿಮಾ ಹೀಗೆ ಕನ್ನಡದ ಎಲ್ಲ ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರಗಳ ಹಾಡುಗಳ ಮೂಲಕ ಕನ್ನಡ ನಾಡಿನ ವೀರರ ಕತೆ ಹೇಳುವ ಒಂದು ವಿಭಿನ್ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ವಿದ್ಯಾರ್ಥಿಗಳು, ಯುವ ಪೀಳಿಗೆಯನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮವು ಪ್ರತಿ ಹಾಡಿಗೂ ಒಂದು ಕತೆ, ಪ್ರತಿ ಕತೆ ಒಂದು ನಾಂದಿ ಹಾಡು. ಇದುವೇ ಕನ್ನಡ ಹಾಡು ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಜಯನಗರ ಹಾಗೂ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ SSLC ಮತ್ತು PUC ಯಲ್ಲಿ ಯಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥದ್ದು, ಅವರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅದೃಷ್ಟ ವಿಜೇತರಿಗೆ ಒಂದು ಲಕ್ಕಿ ಟಿಪ್ ಅಂತ ಹೇಳ್ತೀವಿ, ಅದೃಷ್ಟ ವಿಜೇತರಿಗೆ ಐಫೋನ್ ಟ್ಯಾಗ್ಗಳನ್ನು ಕೊಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳನ್ನ, ಯುವ ಪೀಳಿಗೆಯನ್ನ ಅವ್ರನ್ನ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕೂಡ ಬರ್ತಾ ನಮ್ಮ ಯುವ ಪೀಳಿಗೆ ಯುವ ಜನಾಂಗ ಮಹತ್ವ ಹೋಗ್ತಾ ಇದ್ದಾರೆ. ಮತ್ತು ಕನ್ನಡ ಭಾಷೆ, ಕನ್ನಡ ಒಂದೇನು ಇವತ್ತು ದೈನಂದಿನ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಕೂಡ ಅವ್ರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಈ ನಾಡು ಉಳಿಬೇಕಾದ್ರೆ ಕಾರಣ ವಿದ್ಯಾರ್ಥಿಗಳು ಮತ್ತೆ ಯುವಕರು.
ಅವರನ್ನ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಮತ್ತು ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥದ್ದು. ವಿಶೇಷವಾಗಿ ಗೋವಿಂದನಗರ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರತಕ್ಕಂಥ ಎಲ್ಲ ಶಾಲೆಗಳ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರುವಂತೆ ನಾವು ಆಹ್ವಾನವನ್ನ ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಶ್ರೀ ಎಂ ಕೃಷ್ಣಪ್ಪರವರು ಮತ್ತು ಪ್ರಿಯಾ ಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪರವರು, ಇವರು ಅನೇಕ ಕ್ಷೇತ್ರಗಳಲ್ಲಿ ಬರೀ ಇವತ್ತು ಶಾಸಕರಾಗಿ ಯಾವುದೋ ಒಂದು ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಇವತ್ತು ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದಲೇ ತೆಗೆದುಕೊಂಡು ನಾವು ಯಾರಿಗೂ ಬೇಕಾದಂತವ್ರಿಗೆ ಕೊಡುವಂತದ್ದಲ್ಲ, ಇದು ಶಿಕ್ಷಣ ಇಲಾಖೆಯಿಂದ ನಮ್ಮ ಉಪನಿರ್ದೇಶಕರು ಮತ್ತೆ ನಮ್ಮ BO ಯಾರಿದ್ದಾರೆ ಅವ್ರ ಮೂಲಕ ಈ ವಿಜಯನಗರ ಗೋವಿಂದನಗರ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಅಂಕ 100ಕ್ಕೆ 100 ತೆಗೆದುಕೊಂಡಿರ್ತಕ್ಕಂಥವ್ರು, 125ಕ್ಕೆ 125 ತೆಗೆದುಕೊಂಡಿರ್ತಕ್ಕಂಥವ್ರು ಅಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಈ ಪ್ರತಿಭಾ ಪ್ರಶಸ್ತಿ ಎಷ್ಟು ಜನ ಮಕ್ಕಳಿದ್ದಾರೆ ಅಷ್ಟು ಜನ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ ಅದು ಗೌರವಧನ ಕೂಡ ಕೊಡ್ತಾ ಇದೀವಿ. ಅದು ಗೌರವಧನ ಇವತ್ತು ನಿರ್ಧಾರ ಮಾಡ್ತಾರೆ ಎಷ್ಟು ಕೊಡಬೇಕು ಅಂತೇಳಿ. ಗೌರವಧನ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಮತ್ತೆ ಅವರಿಗೆ ಒಂದು ಗೌರವ ಸಮರ್ಪಣೆ ಎಲ್ಲರಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೀಡುವಂಥದ್ದಿದೆ, ಮಾಡುವಂಥದ್ದಿದೆ. ಸರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು